ಹೆಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಕೆಲವು ವಿಚಿತ್ರವಾದ ಹೋಟೆಲ್ ಬಗ್ಗೆ ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಶುರು ಮಾಡೋಣ. ನಂಬರ್ 1, ಟೇಸ್ಟ್ ಆಫ್ ಡಾರ್ಕ್ನೆಸ್, ಹೈದರಾಬಾದ್. ಎಲ್ಲ ಹೋಟೆಲ್ನಲ್ಲಿ ಸಾಮಾನ್ಯವಾಗಿ ಲೈಟ್ ಇದ್ದರೆ ಈ ಹೋಟೆಲ್ನಲ್ಲಿ ಮಾತ್ರ ಲೈಟ್ ಇರೋದಿಲ್ಲ. ಹೌದು ಸ್ನೇಹಿತರೆ, ಫುಲ್ ಹೋಟೆಲ್ ಡಾರ್ಕ್ನೆಸ್ನಿಂದ ಕೂಡಿರುತ್ತದೆ. ಇನ್ನು ಈ ಹೋಟೆಲ್ನಲ್ಲಿ ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗಲಿಕ್ಕೆ ಅಲ್ಲಿನ ವೈಟರ್ಗಳು ಸಹಾಯ ಮಾಡುತ್ತಾರೆ. ಆದರೆ ಆ ವೈಟರ್ಗಳು ಕಣ್ಣಿಗೆ ನೈಟ್ ವಿಷನ್ ಗ್ಲಾಸನ್ನು ಹಾಕಿರುತ್ತಾರೆ. ಈ ಹೋಟೆಲ್ನಲ್ಲಿ ಕೂತು ತಿನ್ನೋದು ತುಂಬ ಮಜಾ ಕೊಡುತ್ತೆ ಅಂತ ಈ ಹೋಟೆಲ್ಗೆ ಬಂದವರು ಹೇಳುತ್ತಾರೆ. ನಂಬರ್ 2, ನೇಚರ್ ಕೆಫೆ ಟಾಯ್ಲೆಟ್, ಅಹಮದಾಬಾದ್. ಈ ಹೋಟೆಲ್ನ ನೀವು ನೋಡಿದರೆ ಇದು ಹೋಟೆಲೋ ಅಥವಾ ಟಾಯ್ಲೆಟೋ ಎಂದು ಆಶ್ಚರ್ಯಪಡುತ್ತೀರಾ? ಹೌದು ಸ್ನೇಹಿತರೆ, ಆದರೆ ಇದು ಅಹಮದ್ನಲ್ಲಿರೋ ಫೇಮಸ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್. ಈ ಹೋಟೆಲ್ನ ನೋಡೋಕ್ಕೆ ಶೌಚಾಲಯ ರೀತಿಯೇ ಕಾಣುತ್ತೆ. ಕೂತ್ಕೊಳ್ಳಲು ಕುರ್ಚಿ ಬದಲು ಟಾಯ್ಲೆಟ್ ಕಮೋಡನ್ನು ಬಳಸುತ್ತಾರೆ. ನಂಬರ್ 3, ಸೇವಾ ಕೆಫೆ, ಅಹಮದಾಬಾದ್. ಈ ಹೋಟೆಲ್ ತುಂಬ ವಿಶೇಷವಾದ ಹೋಟೆಲ್ ಇದಾಗಿದೆ. ಇನ್ನು ಈ ಹೋಟೆಲ್ನ ಒಳಗೆ ಹೋದರೆ ನಿಮ್ಮ ಹಣೆಗೆ ತಿಲಕ ಇಟ್ಟು ವೆಲ್ಕಮ್ ಮಾಡುತ್ತಾರೆ. ಇನ್ನು ಈ ಹೋಟೆಲ್ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳು ದುಡ್ಡಿಗಾಗಿ ಕೆಲಸ ಮಾಡೋದಿಲ್ಲ, ಸೇವೆ ಅಂತ ಫ್ರೀಯಾಗಿ ಕೆಲಸ ಮಾಡುತ್ತಾರೆ. ಇಲ್ಲಿ ನೀವು ಬೇಕಾದ ತಿಂಡಿ ತಿನಿಸುಗಳನ್ನು ತಿನ್ನಬಹುದು, ಅದು ಕೂಡ ಫ್ರೀಯಾಗಿ. ಇಲ್ಲಿ ನಿಮ್ಮ ಊಟ ಮುಗಿದ ನಂತರ ಪೇ ಫ್ರಮ್ ಯುವರ್ ಹಾರ್ಟ್ ಅನ್ನೋ ಕಾರ್ಡನ್ನು ಕೊಡುತ್ತಾರೆ. ಅದರಲ್ಲಿ ನಿಮಗೆ ಮನಸ್ಸಿಗೆ ಇಷ್ಟವಾದಷ್ಟು ದುಡ್ಡನ್ನು ಕೊಡಬಹುದು ಎಂದು ಬರೆದಿರುತ್ತಾರೆ. ಕೊಡದಿದ್ದರೂ ಯಾರೂ ಕೇಳೋದಿಲ್ಲ ಈ ಹೋಟೆಲ್ನಲ್ಲಿ. ನಂಬರ್ 4, ನ್ಯೂ ಲಕ್ಕಿ ರೆಸ್ಟೋರೆಂಟ್, ಅಹಮದಾಬಾದ್. ಇನ್ನು ಈ ಹೋಟೆಲ್ನೊಳಗೆ ಕಾಲಿಟ್ಟರೆ ನಿಮಗೆ ಸ್ಮಶಾನದ ಅನುಭವವಾಗುತ್ತದೆ. ಹೌದು ಸ್ನೇಹಿತರೆ, ಈ ಹೋಟೆಲನ್ನು ಹೋಟೆಲ್ ಓನರ್ ಸ್ಮಶಾನದಲ್ಲಿ ಕಟ್ಟಿದ್ದಾರೆ. ಸ್ಮಶಾನವನ್ನು ಹಾಳು ಮಾಡುವುದು ಸರಿಯಲ್ಲ ಎಂದು ಅದರ ನಡುವೆಯೇ ಕುರ್ಚಿಗಳನ್ನು ಇಟ್ಟಿದ್ದಾರೆ. ಇನ್ನು ಈ ಹೋಟೆಲನ್ನು ಕಟ್ಟಿದ ನಂತರ ಒಳ್ಳೆಯದೇ ಆಗಿದೆ ಅಂತೆ. ನಂಬರ್ 5, ಕೈದಿ ಕಿಚನ್, ಚೆನ್ನೈ. ಈ ಹೋಟೆಲ್ ನೋಡೋಕ್ಕೆ ಪಕ್ಕಾ ಜೈಲಿನ ರೀತಿಯಲ್ಲೇ ಇರುತ್ತೆ ಮತ್ತು ಇಲ್ಲಿನ ವೈಟರ್ಗಳು ಪೊಲೀಸ್ ಹಾಗೂ ಕೈದಿ ಯೂನಿಫಾರ್ಮ್ನ ಹಾಕಿಕೊಂಡಿರುತ್ತಾರೆ. ಇನ್ನು ಈ ಹೋಟೆಲ್ಗೆ ಊಟ ಮಾಡೋದೇ ಒಂಥರ ಮಜಾ ಎಂದು ಅಲ್ಲಿನ ಕಸ್ಟಮರ್ಗಳು ಹೇಳುತ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಲೈಕ್ ಕೊಡೋದ್ರಿಂದ ಯೂಟ್ಯೂಬ್ ತುಂಬ ಜನಕ್ಕೆ ರೆಕಮೆಂಡ್ ಮಾಡುತ್ತದೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.